ಸರ್ಕಾರದ ಪತನದ ಬಗ್ಗೆ ಜಗದೀಶ್ ಶೆಟ್ಟರ್ ಪ್ರಸ್ತಾಪ ಹಿನ್ನೆಲೆ ಅವರಿಗೆ ಕಾಯ್ದುಕೊಂಡು ಕುಳಿತುಕೊಳ್ಳೋದಕ್ಕೆ ಹೇಳಿ ಅಂತ ಮಧು ಬಂಗಾರಪ್ಪ ಟಾಂಟ್ ಮಾಡಿದ್ದಾರೆ. ಬಸ್ ಸ್ಟ್ಯಾಂಡ್ ಬಳಿ ಕುಳಿತು ಶಾಸ್ತ್ರ ಹೇಳಿದಂತಲ್ಲ, ಅವರನ್ನ ಎಲ್ಲಿ ಕೂರಿಸಿದ್ದಾರೆ ಅಲ್ಲಿ ಕೆಲಸ ಮಾಡ್ಲಿ ಅಂತ ಹೇಳಿದ್ದಾರೆ. ನಮ್ಮ ಮನೆಯ ವಿಚಾರ ಅವರಿಗೆ ಯಾಕೆ, ಎಂಪಿ ಚುನಾವಣೆಯಲ್ಲೇ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತ ಮಧು ಬಂಗಾರಪ್ಪ ವಾಗ್ದಾಳಿಯನ್ನ ಮಾಡಿದ್ದಾರೆ. ಹಿಂದಿನಿಂದ ಹೇಳ್ತಾ ಇದ್ದೀನಿ. ಇವತ್ತು ಶಿಂದೆ ಅವರು ಈಗ ಇತ್ತೀಚೆಗೆ ಹೇಳಿದಾರ, ಕಳೆದ 2-3 ತಿಂಗಳಿಂದ ನಾ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸಿನ ಶಾಸಕರಲ್ಲಿ ಅಸಮಾಧಾನ ಬಾಳಿದೆ, ಒಳ ಬೇಗುದಿ ಬಾಳಿದೆ. ಹೀಗಾಗಿ ಅದು ಎಕ್ಸ್ಪ್ಲಾಯ್ಟ್ ಆಗಿ ಎನಿ ಟೈಮ್ ಸ್ಫೋಟ್ ಆಗುವಂತ ಚಾನ್ಸ್ ಇದೆ. ಆ ಹಿನ್ನೆಲೆಯಲ್ಲಿ ಈಗ 2-3 ತಿಂಗಳಿಂದ ನಾ ಹೇಳ್ತಾ ಇದ್ದೀನಿ, ಯಾವುದೇ ಹಂತದಲ್ಲಿ ಅದು ಸ್ಫೋಟ ಆಗ್ಬೋದು ಮತ್ತು ಅದು ಸರ್ಕಾರದ ಪತನಕ್ಕೂ ಒಂದು ರೀತಿ ಅದಕ್ಕೆ ಮೆಟ್ಟಲಾಗಬಹುದು ಅನ್ನುವಂಥದ್ದು ನಾ ಹಿಂದೂ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ನೋಡ್ರಿ, ಹಿಂದೆ 17 ಜನ ಹೋದ್ರಲ್ಲ, ಅವತ್ತೇನು ಹೇಳಿದ್ರು, ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ತೆಗೆದು ನೋಡ್ರಿ. ಅವಾಗ ನಮ್ಮ ಸರ್ಕಾರ ಗಟ್ಟಿ ಮುಟ್ಟಿಯಾಗಿ ಇರ್ತದೆ ಅಂತ ಹೇಳಿದ್ರು. ಅವಾಗ ಹಿಂದಿನ ಸ್ಟೇಟ್ಮೆಂಟ್ ತೆಗೆದು ನೋಡ್ರಿ. ಸರ್ಕಾರ ಪತನ ಆದ್ರೆ ಅದಕ್ಕೆ ನಾವು ಹೊಣೆ ಅಲ್ಲ, ಆಯ್ತು, ಕಾಯ್ಕೊಂಡು ಕುತ್ಕೊಳಕ್ ಹೇಳಿ. ಅಂದ್ರೆ ಆ ತರದೊಂದು ವಾತಾವರಣ ಅಲ್ಲ, ಈಗ ಅವ್ರನ್ನ ಎಲ್ಲಿ ಕೂರಿಸಿದಾರ ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ಬೇಕಪ್ಪ. ನಮ್ಮನೆ ಕೆಲಸ ಎಂತಕ್ಕಂಥವ್ರಿಗೆ, ಅದಕ್ಕೆ ನಾ ಹೇಳೋದು ಕಾಯ್ತಾ ಕೂತ್ಕೊಳ್ಳಿ ಅಂತ ಹೇಳಿ. ಇದು ಯಾವಾಗ ದಡೇ ಈಗ 20ನೇ ತಾರೀಕಿಗೆ 1 ವರ್ಷ ಆಗುತ್ತೆ. ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಲ್ಲ ಭಾಗ್ಯಗಳನ್ನ 2,000 ರೂಪಾಯಿ ನುಡಿದಂತೆ ನಡೆದಿದ್ದು ಇದೆಲ್ಲ ಮಾಡಿದೀವಲ್ಲ. ಇದೆಲ್ಲ ಆದ್ಮೇಲೆ ಇನ್ನೂ ಪತನ ಅನ್ಕೊಂಡ್ರೆ ಕಾಯ್ತಾ ಕೂತ್ಕೊಳ್ಳಷ್ಟೇ. ಇನ್ನೇನು ಮಾಡೋಕ್ಕಾಗತ್ತೆ, ಇನ್ನೇನು ಹೇಳಕ್ಕಾಗಲ್ಲ. ಅವ್ರಿಗೆಲ್ಲ ಉಸಿ ಯಾವಾಗಲೂ ಸರ್ಕಾರದಲ್ಲಿ ಒಬ್ಬ ಮಿನಿಸ್ಟರ್ ಆಗಿ ವಿರೋಧ ಪಕ್ಷದವ್ರು ಟೀಕಾ ಟಿಪ್ಪಣಿಗೆ ಉತ್ತರ ಕೊಡೋದಕ್ಕಾಗಲ್ಲ. ನಾವು ಯಾವತ್ತೂ ಕೂಡ ಒಂದು ಕೆಲಸ ಕೊಟ್ಟಾರೆ ಆ ಕೆಲಸ ಮಾಡೋದಕ್ಕೆ ಇರ್ತೀವಿ, ಆ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ.